ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಬರ್ತಾ ಇದ್ರೆ ಅಥವಾ ಹಲವಾರು ಬಾರಿ ಬಂದಿರ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು, ಯಾಕಂದ್ರೆ ಇದು ಕುಂಭರಾಶಿಯವರ ಆಗಸ್ಟ್ ತಿಂಗಳ ನಿಗೂಢವಾದಂತಹ ಎಚ್ಚರಿಕೆಗಳು. ಶುಭ ವಿಚಾರ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಅಪ್ಲೋಡ್ ಆಗಿದೆ, ಎಲ್ಲರೂ ಸಹ ನೋಡಿದ್ದಾರೆ. ಹೆದರ್ಸ್ಲಿಕ್ಕಂತಲ್ಲ, ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ. ಎಚ್ಚರಿಕೆಗಳ ವಿಡಿಯೋ, ಇದು ಶುಭ ವಿಚಾರ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೀನಿ, ನೋಡಿದ್ದಾರೆ. ಇದು ಎಚ್ಚರಿಕೆಗಳ ವಿಡಿಯೋ ಆಗಿರುತ್ತೆ, ಆಯ್ತಲ್ವಾ? ಪರಿಹಾರವನ್ನು ಸಿಂಪಲ್ ಪರಿಹಾರ, ವಿಶೇಷ ಪರಿಹಾರ ಎಲ್ಲದನ್ನು ತಿಳಿಸ್ತೇನೆ. ಸೊ ಅದರಿಂದ ಇದು ಹೆದರ್ಕೊಳ್ಬೇಕು ಅಂತಲ್ಲ, ನಿಮಗೆ ಹೆದರ್ಸ್ಬೇಕು ಅಂತಲ್ಲ, ಒಂದು ಮಾರ್ಗದರ್ಶನ, ಆಯ್ತಲ್ವಾ? ಖಂಡಿತವಾಗಿ ಒಳ್ಳೇದಾಗಲಿ. ಇನ್ನು ಗ್ರಹಸ್ಥಿತಿಗಳ ವಿಡಿಯೋಲು ಸಹ ಗ್ರಹಸ್ಥಿತಿಗಳ ಬಗ್ಗೆ, ಆಗಸ್ಟ್ ತಿಂಗಳ ಗ್ರಹಸ್ಥಿತಿಗಳ ಬಗ್ಗೆ ಆಲ್ರೆಡಿ ಶುಭ ವಿಚಾರಗಳ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಓಕೆನಾ? ಡೈರೆಕ್ಟ್ ವಿಚಾರಕ್ಕೆ ಬಂದ್ಬೋಣ. ಮೊದಲನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಈ ಶನೇಶ್ಚರ ನಿಮ್ಮ ರಾಶಿಯಲ್ಲಿರತಕ್ಕಂಥದ್ದು ಬಹಳ ಕಾಲ ಆಯಿತು ಬಿಡಿ ಗುರುಗಳೇ ಅನ್ಬಹುದು. ಬಟ್ ಕುಜ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಕುಜ ಇರ್ತಾನೆ. 4ನೇ ರಾಶಿಯಲ್ಲಿ ಕುಜ ಇರ್ತಾನೆ. ಹಾಗೂ ಬುಧ ವಕ್ರಿ ಆಗಿ ಬುಧ ಗ್ರಹ 6ನೇ ಮನೆಗೆ ಬರ್ತಾನೆ ನಿಮ್ಮ ರಾಶಿಯಿಂದ. ಸೊ ಇದು ಒಂಥರ ವಿಚಿತ್ರವಾದಂತಹ ಕಾಂಬಿನೇಷನ್. ಬೆನ್ನು ನೋವು, ಸೊಂಟ ನೋವು ಜಾಸ್ತಿ ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಬೆನ್ನು ನೋವು ಆಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಬೆನ್ನು ನೋವು ಆಗ್ಬಿಡುತ್ತೆ. ಈ ಬೆನ್ನು ನೋವಿನಿಂದಾಗಿ ಕೆಲಸಗಳು ಮಾಡ್ಲಿಕ್ಕೆ ಆಗದಿರೋ ಅಷ್ಟು. ಯಾರು ನಿಮ್ಮನ್ನು ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಮನ್ನು ನಂಬಲ್ಲ ಯಾರುವೆ. ನೀವು ಬೆನ್ನು ಹೋಯ್ತಾ ಇದೆ, ನಂಗೆ ತುಂಬ ಬೆನ್ನು ನೋವು ಬರ್ತಾ ಇದೆ, ತುಂಬ ಸಣ್ಣ ನೋವು ಬರ್ತಾ ಇದೆ, ಸುಮ್ಮನೆರಪ್ಪ, ಏನೋ ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೆ ಕಳ್ಳು ಬೀಳ್ತಾ ಇದೆಯಾ, ನೀವು ನಾಟಕ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಬಟ್ ತುಂಬ ಬೆನ್ನು ನೋವನ್ನು, ಸೊಂಟ ನೋವನ್ನು ಅನುಭವಿಸ್ಬೇಕಾಗತ್ತೆ ಕುಂಭರಾಶಿಯವರು. ಸುಮಾರು ಜನಕ್ಕೆ ಏನಾಗ್ಬಿಡುತ್ತೆ ಅಂದರೆ, ಎದ್ದು ಓಡಾಡೋಕ್ಕಾಗಲ್ಲ ಆ ಬೆನ್ನು ನೋವಿಗೋಸ್ಕರ. ಜಾಬ್ಗೆ ಹೋಗೋಕ್ಕಾಗಲ್ಲ, ಅಥವಾ ಅಂಗಡಿಗಳಿಗೂ, ಬಿಸ್ನೆಸ್ ಆದರೆ ಅಂಗಡಿಗಳಿಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ, ದಿನನಿತ್ಯ ಮನೆ ಕೆಲಸ ಕಾರ್ಯಗಳು ಮಾಡೋಕ್ಕಾಗದಷ್ಟು ಬೆನ್ನು ನೋವು ಬಂದ್ಬಿಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಬಹಳ ಆಹಾರ ವಿಚಾರದಲ್ಲಿ ಅದೇನಾಗೋದು ಗೊತ್ತಾ, ಅಜೀರ್ಣ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅದು ಒಂದು ಕಾರಣ ನಿಮಗೆ ಬರಲಿಕ್ಕೆ. ಅಂದರೆ ನೀವೇನು ಆಹಾರ ಸೇವನೆ ಮಾಡ್ತೀರಾ ಅದು ಜೀರ್ಣ ಆಗಲ್ಲ ಸರಿಯಾಗಿ. ಈ ಅಜೀರ್ಣ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಥರ ಆಗುತ್ತೆ, ಹೊಟ್ಟೆ ಊದ್ಕೊಳ್ಳೋ ಥರ ಆಗುತ್ತೆ. ಆಮೇಲೆ ಶರೀರಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ಸಿಗೋದಿಲ್ಲ. ಈ ವಾಯು, ಗ್ಯಾಸ್ ಓಡಾಡುತ್ತೆ, ಬೆನ್ನೆಲ್ಲ ಓಡಾಡುತ್ತೆ, ಗೊತ್ತಾಗುತ್ತೆ ನಿಮಗೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇದೆ, ಮೋಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಇದೆಲ್ಲವೂ ಸಹ ನಿಮಗೆ ಒಂದಕ್ಕೊಂದಕ್ಕೆ ಇಂಟರ್ಕನೆಕ್ಟೆಡ್. ಅಂದರೆ ನೀವು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ದಿನ ಬೆಳಗ್ಗೆ ಬೇಗ ಎದ್ದೇಳೋದು, ಒಂದಿಷ್ಟು ಎಕ್ಸಸೈಸ್ ಮಾಡೋದು. ನಾನು ಬೆಳಗಿಂದ ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ? ಅಲ್ಲ, ನೀವು ಎಷ್ಟೇ ಕೆಲಸ ಬೇಕಾದ್ರೂ ಮಾಡ್ಕೊಳ್ಳಿ, ಎಕ್ಸಸೈಸ್ ಬೇರೆ, ಕೆಲಸ ಬೇರೆ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾರೆ, ಬಟ್ ಎದ್ದು ಎಕ್ಸಸೈಸ್ ಅಂತ ಉದ್ದೇಶಪೂರ್ವಕವಾಗಿ ಮಾಡಬೇಕಾಗತ್ತೆ. ವಾಕ್ ಮಾಡಿ, ಏನು ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಅಂದರೆ ವಾಕ್ ಮಾಡಿ. ದಿನ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ವಾಕ್ ಮಾಡಿ. ಅದು ಬೆಳಗ್ಗೆನೇ ಮಾಡಿ. ಬೆಳಗಿನ ಒಂದು 5 ಗಂಟೆ, 5:30, 6 ಗಂಟೆ, 6:30 ಈ ಸಮಯದಲ್ಲಿ ವಾಕ್ ಮಾಡಿ. ಚೆನ್ನಾಗಿ ಯಾರನ್ನು ಮಾತಾಡಿಸದೆ ಸೈಲೆಂಟಾಗಿ ವಾಕ್ ಮಾಡಿ. ಓಡಿ ಅಂತ ಹೇಳಲ್ಲ, ವಾಕ್ ಮಾಡಿ ಅಂತಲೇ ಹೇಳ್ತಾ ಇದ್ದೇನೆ ನಾನು, ಆಯಿತಾ? ಇಲ್ಲ ಯೋಗಾಸನಾದಿಗಳೇನಾಗುತ್ತೋ ಅದನ್ನು ಮಾಡಿ. ಇಲ್ಲ ಅಂತಂದ್ರೆ ಸ್ವಲ್ಪ ಶರೀರದ ಬಗ್ಗೆ ಪ್ರಾಬ್ಲಮ್ ಆಗುತ್ತೆ, ತಿಂದಿದ್ದು ಜೀರ್ಣ. ಆಮೇಲೆ ವಿರುದ್ಧಾಹಾರ ಸೇವನೆಗಳು ಮಾಡ್ಕೊಂತಂದರೆ ಜೀರ್ಣ ಆಗದೆ ಇರೋಂಗೆ ಚೆನ್ನಾಗಿ ಕಡಲೆಕಾಳು, ಆಲೂಗಡ್ಡೆ ಎಲ್ಲ ತಿಂದ್ಬಿಟ್ಟು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಸರಿಯಾಗಿ ನಿಮ್ಮ ಜಠರದಲ್ಲಿ ಮೈದಾ ಎಲ್ಲ ತಿಂದಾಗ ಏನಾಗುತ್ತೆ, ಜೀರ್ಣ ಆಗೋದಿಲ್ಲ, ಅಂಟ್ಕೊಂಡ್ಬಿಡುತ್ತೆ ಇಂಟೆಸ್ಟೈನ್ಸ್ಗಳಿಗೆ. ಸೊ ಅದು ಜೀರ್ಣ ಆಗಿದ್ದೇನೆ ಒಂದಿಷ್ಟು ಸಮಸ್ಯೆಗಳು ಮಾಡ್ಕೊಳ್ತೀರ, ಬೆನ್ನು ಸೊಂಟ ನೋವು ಜಾಸ್ತಿ ಮಾಡ್ಕೊಳ್ತೀರ, ಹುಷಾರಾಗಿರಿ. ಒಂದು ವಿಶೇಷವಾದಂತಹ ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಒಂದು ಪ್ರಸಾದ, ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಕುಂಭರಾಶಿಯವರು ಧಾರಣೆ ಮಾಡ್ಕೊಳ್ಳೋಕ್ಕೆ. ಈ ವಿಡಿಯೋ ಎಂಡ್ ತನಕ ನೋಡಿ. 4ನೇ ತಾರೀಕು ವಿಶೇಷ ತಾಪಸಮನ್ಯು ಹೋಮವನ್ನು ಭೀಮನ ಅಮಾವಾಸ್ಯೆ ದಿವಸ ಮಾಡಿ ಕೊಡ್ತಾ ಇದ್ದೇವೆ. ಒಳ್ಳೆಯದಾಗಲಿ ಎಲ್ಲರಿಗೂ ಸಹ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ ಆ ಪರಿಹಾರ ಏನು ಅಂತ. ಇನ್ನು 2ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿಗ್ರಹ ಷಷ್ಠದಲ್ಲಿರ್ತಾನೆ. ಸಪ್ತಮಾಧಿಪತಿಯಾದ ರವಿ ಷಷ್ಠದಲ್ಲಿ ರವಿ ಶುಭ ಫಲಗಳನ್ನು ಕೊಡಬೇಕು. ಆದ್ರೆ ಏನಾಗ್ಬಿಡುತ್ತೆ ನಿಮಗೆ ಕುಂಭರಾಶಿಯವರಿಗೆ, ಅಷ್ಟಮಾಧಿಪತಿಯಾದ ಬುಧನು ವಕ್ರಿಯನಾಗಿ ಬರ್ತಾನಲ್ಲಿ. ಸೊ ಇದು ಈ ಕಾಂಬಿನೇಷನ್ ಇದೆಯಲ್ಲ, ಇದು ಒಂದು ಸ್ವಲ್ಪ ವಿಚಿತ್ರವಾಗಿರುತ್ತದೆ ನಿಮಗೆ. ನೀವು ಬಹಳ ನಂಬಿದಂತಹ ನಿಮ್ಮ ಫ್ರೆಂಡ್ಸ್ ಅಂತ ಹೇಳ್ಬೋದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಹೇಳ್ಬೋದು, ಈ ಥರ ನೀವು ಯಾರೊಬ್ಬರನ್ನ ತುಂಬ ನಂಬಿರ್ತೀರಲ್ಲ, ಅವರೇ ನಿಮ್ಮನ್ನು ಒಂದು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಡ್ತಾರೆ ಅಂತ ಕಂಡು ಬರ್ತಾ ಇದೆ. ರಾಂಗ್ ಇನ್ವೆಸ್ಟ್ಮೆಂಟ್ ಥರ. ಇಲ್ಲಿ ಹಾಕು ದುಡ್ಡು ಏನಾಗಲ್ಲ ನೋಡೋಣ,
ನಾನು ಹೇಳ್ತೀನಲ್ವ, ನೀನು ಹಾಕು ನೋಡಿ ಎಷ್ಟು ಬರ್ತದೆ, ನಮ್ಮ ನನಗೂ ಕಮಿಷನ್ ಕೊಡ್ಬೇಕು ನೀನು ಅನ್ನೋ ಥರ. ಲಾಸ್ ಆದ್ರೆ ನೀನು ಕಟ್ಕೊಡ್ತೀಯ ಅಂತ ಕೇಳಂಗೆ ಅವ್ರದ್ದು ಪರಿಸ್ಥಿತಿ. ಅದು ಮಾತ್ರ ಕಟ್ಕೊಡಲ್ಲ ಯಾರೂ. ಲಾಭ ಆದ್ರೆ ಕಮಿಷನ್ ಕೊಡ್ಬೇಕು, ಲಾಸ್ ಆದರೆ ಯಾರೂ ಕಟ್ಕೊಡಲ್ಲ. ಇದೊಂಥರ ಸರ್ಕಾರ ನಮಗೆ ಟ್ಯಾಕ್ಸ್ ಹಾಕ್ದಂಗೆ, ನಮ್ಮ ಲಾಸ್ ಎಲ್ಲ ಭರಿಸಲ್ಲ ಅಂತ. ಇದೇನಾಗುತ್ತೆ ಸ್ನೇಹಿತರ ಅಂದರೆ, ನಾನು ಹೇಳೋದೇನಪ್ಪ ಅಂದರೆ ನಿಮ್ಗೇನಾದ್ರು ಮೊದಲ 2 ವಾರಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಏನಾದ್ರು ಬಂದು ಇದೇನೋ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಮಾಡು, ಇದೇನೋ ಚೆನ್ನಾಗಿದೆ ನೀನು ದುಡ್ಡು ಹಾಕಿ ಏನು ತೊಂದರೆ ಇಲ್ಲ, ಅಥವಾ ನಾನು ಹಾಕ್ತಿದ್ದೀನಿ ನೀನು ಹಾಕು, ಹಂಗೆ ಹಿಂಗೆ ಅಂತೇನಾದ್ರು ಆದರೆ 1-2 ವಾರ ವೆಯ್ಟ್ ಮಾಡಿ ಆಮೇಲೆ ಹಾಕ್ತೀನಿ ಅಂತೇಳಿ, ಆಯ್ತಲ್ವ. ಯಾಕೆಂದರೆ 3ನೇ ವಾರದಲ್ಲಿ ನಿಮ್ಮ ಹತ್ರ ದುಡ್ಡಿರಲ್ಲ, ಅದಾಮೇಲೆ ಹೇಳ್ತೀನಿ. ಬಟ್ 2 ವಾರ ವೆಯ್ಟ್ ಮಾಡಪ್ಪ ಆಮೇಲೆ ಹಾಕ್ತೀನಿ ಅಂತೇಳಿ. ಯಾಕಂದರೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಇನ್ನೇನು ಕಾರಣ ಸಿಗ್ತಾ ಇಲ್ಲ. ಯಾಕಂದರೆ ಅವ್ರು ನಿಮ್ಮ ಬಗ್ಗೆ ನನ್ನ ಮಾತಿಗೆ ಆಗಲ್ಲ ಅಂದ್ಬಿಟ್ಟು ಅನ್ನೋ ಥರ ಆಗ್ಬಿಡುತ್ತೆ ಅದು. ಸೊ ಅದರಿಂದ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ನೀವು ಒಂದು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ ಅಂತ, ಒಂದು ತಪ್ಪು ಹೂಡಿಕೆ, ಅಯ್ಯೋ ನಾನು ಇದನ್ನು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಅನ್ನೋ ಥರ ಒಂದು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ. ಅದು ಬಿಸ್ನೆಸ್ಸಲ್ಲಿ ಮಾಡ್ತಿರೋ, ಯಾರಿಗೂ ಸಾಲ ಕೊಟ್ಟು ಕೇಳ್ತಿರೋ, ಫ್ರೆಂಡ್ ಹೇಳ್ದ ಅಂತ ಮಾಡ್ತಿರೋ, ಏನೋ ಗೊತ್ತಿಲ್ಲ ಒಂದು ಮಾಡ್ತೀರಾ. ಸೊ ಅದರಿಂದ ಇದ್ರ ಬಗ್ಗೆ ಬಹಳ ಗಮನಿಸಲೇಬೇಕು, ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿ ದಿವಸ ಪಠನೆ ಮಾಡ್ಕೊಳ್ಳಿ, ರವಿಯ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ, ಭಾನುವಾರ ನಾನ್ ವೆಜ್ ಎಲ್ಲ ಬಿಟ್ಟುಬಿಟ್ಟು 1 ಹೊತ್ತು ಉಪವಾಸ ಮಾಡಿ. ಇವೆಲ್ಲ ಏನೂ ಮಾಡೋಕ್ಕಾಗಲ್ಲ ಗುರುಗಳೇ ಅಂದರೆ ಈ ವಿಡಿಯೋ ಎಂಡ್ ತನಕ ನೋಡಿ. ಒಂದು ವಿಶೇಷ ಪರಿಹಾರ, ವಿಶೇಷ ಹೋಮವನ್ನು. 3ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರ ಗ್ರಹ ನಿಮಗೆ ಭಾಗ್ಯಾಧಿಪತಿ, 9ನೇ ಮನೆ ಅಧಿಪತಿ. ಆಗಸ್ಟ್ ತಿಂಗಳ ಕೊನೆಯ ಭಾಗಕ್ಕೆ ಹೋಗುವಂಗೆ ಶುಕ್ರ ನೀಚ ಸ್ಥಿತಿಗೆ ಹೋಗ್ಬಿಡ್ತಾನೆ ಕನ್ಯಾ ರಾಶಿಗೆ. ಏನಾಗ್ಬಿಡುತ್ತೆ, ಸಪ್ತಮದ ಶುಕ್ರ ಮೊದಲ 2-3 ವಾರ 7ನೇ ಮನೆಯ ಶುಕ್ರ, ನಂತರ ನೀಚ ಸ್ಥಿತಿಯ ಶುಕ್ರ. ಇದು ದಾಂಪತ್ಯವನ್ನು ಕೆಡಿಸ್ಬಿಡುತ್ತೆ. ಕುಂಭರಾಶಿಯವರಿಗೆ ದಾಂಪತ್ಯ ಸುಖ ಇಲ್ಲದಂಗೆ ಮಾಡಾಕ್ಬಿಡುತ್ತೆ. ಗಂಡ ಹೆಂಡತಿ ನಡುವೆನೂ ದಾಂಪತ್ಯ ಸುಖ ಇಲ್ಲದೋದ್ರೆ ಏನು ಪ್ರಯೋಜನ ಅಂತ, ಎಲ್ಲರೂ ಡಿಸೈರ್ಸ್ ಎಲ್ಲರಿಗೂ ಇದ್ದೇ ಇರುತ್ತಲ್ಲ, ಅದಿಲ್ಲದಂಗೆ ಮಾಡಾಕ್ಬಿಡುತ್ತೆ. ಇದರಿಂದ ಒಂದಿಷ್ಟು ಸಮಸ್ಯೆ, ಬೇಸರಗಳು. ಯಾಕಂದರೆ ಶುಕ್ರ ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಮಾಡ್ತಾನೆ, ಹೆಂಗಸರಲ್ಲಿ ಸ್ವಲ್ಪ ಎಗ್ ಸಮಸ್ಯೆ ಆಗುತ್ತೆ, ಅಂದರೆ ನೀಚ ಸ್ಥಿತಿಗೆ ಹೋದರೆ ಅಂತ. ಸೊ ಹೋಗ್ತಾ ಇದ್ದಾನೆ. ಸಪ್ತಮದ ಶುಕ್ರ ಕಾರಕೋ ಭಾವನಾಶಾಯ, 7ನೇ ಮನೆ ಶುಕ್ರ. ಇದೇನಾಗ್ಬಿಡುತ್ತೆ, ಗಂಡ ಹೆಂಡತಿ ನಡುವೆ ಆ ಒಂದು ಏಕಾಂತ, ಆ ಒಂದು ಒಂದು ಸಂತೋಷ, ಒಂದು ನೆಮ್ಮದಿ, ಆ ಒಂದು ಸುಖ ಇವೆಲ್ಲ ಇಲ್ದಂಗೆ ಆಗ್ಬಿಡುತ್ತೆ, ಝೀರೋ ಆಗಿ ಮಾಡ್ಬಿಡುತ್ತೆ ಅದು. ಊಟಕ್ಕೆಲ್ಲ ಉಪ್ಪಿನಕಾಯಿ ಆಗ್ಬಿಡುತ್ತೆ. ಇದು ನಿಮಗೊಂದು ಸ್ವಲ್ಪ ಬೇಸರ ಮೂಡಿಸುತ್ತೆ. ದಾಂಪತ್ಯ ಸಮಸ್ಯೆಗಳಾಗೋದು ಅಲ್ಲೇನೆ, ಆಯಿತಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡತಿಯ ನಡುವೆ. ಜೊತೆಗೆ ಶುಕ್ರ ನಿಮಗೆ ಲಿಕ್ವಿಡ್ ಕ್ಯಾಶ್, ಅದಕ್ಕೂ ಅವನೇ ಕಾರಕನಾಗಿರ್ತಾನೆ. ಆಮೇಲೆ ಏನಾಗ್ಬಿಡುತ್ತೆ, ಶುಕ್ರ ನೀಚ ಸ್ಥಿತಿಗೆ ಹೋಗ್ತಾನೆ. ಆದ್ದರಿಂದ ಸ್ಟಾರ್ಟಿಂಗಿಂದ ಭಾಳ ಚೆನ್ನಾಗಿರುತ್ತೆ 2 ವಾರ, ಆಮೇಲೆ ಏನಾಗ್ಬಿಡುತ್ತೆ, ದುಡ್ಡು ರಾಂಗ್ ಇನ್ವೆಸ್ಟ್ಮೆಂಟ್. ಅದೇ ಹೇಳಿದ್ದು ನಿಮಗೆ, ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ. ಸೊ ದುಡ್ಡಿನ ವಿಚಾರದಲ್ಲಿ, ಯಾಕೆಂದರೆ ಶುಕ್ರ ನೀಚ ಆದ ಅಂದರೆ ಲಿಕ್ವಿಡ್ ಕ್ಯಾಶ್ ಇಲ್ಲ ಅಂತ ಅರ್ಥ, ನಿಮಗೆ ಹೋಯ್ತು ಲಿಕ್ವಿಡ್ ಕ್ಯಾಶ್. ಸೊ ಆಮೇಲೆ ಶೇರ್ ಮಾರ್ಕೆಟ್ ಮೇಲೆ ಹಾಕಿ ಕಳ್ಕೊಳ್ಳೋದು. ದಯವಿಟ್ಟು ಹೇಳ್ತೀನಿ, ಕುಂಭರಾಶಿಯವರು ಆಗಸ್ಟ್ ತಿಂಗಳು ಈ ಇಂಡಿಪೆಂಡೆನ್ಸ್ ಡೇ ಕಳೆಯಿತು, 16-17 ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾರ್ಕೆಟ್ ಕಡೆ ಹೋಗಬೇಡಿ. ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀರಾ ಅಂದ್ರೂ, ಏನೇ ಮಾಡ್ತೀರಾ ಅಂದ್ರೂ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಹಂಗೆ ಮಾಡಬೇಡಿ. ಇಲ್ಲ ರೀ ನಾವು ಮೊದಲಿಂದ ಮಾಡ್ತಾ ಇದ್ದೀವಿ, ನಮ್ಗೆ ಅವೆಲ್ಲ ಕಾಮನ್ನು ಮಾಡ್ಕೊಂಡೇ ಇರ್ತೀವಿ ಅಂದರೆ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 18ನೇ ತಾರೀಕು ನಂತರ ಸ್ಟಾಪ್ ಮಾಡಿಬಿಡಿ. ಇಂಟ್ರಾಡೇ ಟ್ರೇಡಿಂಗ್ಸು, ನಿಫ್ಟಿ ಅವು ಇವೆಲ್ಲ ಅದ್ರ ಮೇಲೆ ಹಾಕಿ ಒಂದೇ ದಿವಸ ಬೆಳಗಿನ ಸಂಜೆ ಒಳಗೆ ಎಲ್ಲ ಏನೋ ಆಗ್ಬಿಡುವ, ಅವೆಲ್ಲ ಬಹಳ ಡೇಂಜರು. ಶುಕ್ರ ನೀಚ ಸ್ಥಿತಿಗೆ ಹೋದ ಅಂದರೆ ಎಲ್ಲ ಕಳ್ಕೊಂಬಿಡ, ಆಮೂಲಾಗ್ರವಾಗಿ ಹೋಗ್ಬಿಡುತ್ತೆ ಆಮೇಲೆ. ಆದ್ದರಿಂದ ದಯವಿಟ್ಟು ಎಚ್ಚರಿಕೆ ವಹಿಸಿ. ದುರ್ಗಾ ಅಷ್ಟೋತ್ರ, ಲಕ್ಷ್ಮಿ ಅಷ್ಟೋತ್ರ ಪಠನೆ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೊಂದು ಕುಂಕುಮಾರ್ಚನೆ ಮಾಡಿಸ್ಕೊಂಬರೋದು, ಶುಕ್ರವಾರ 1 ಹೊತ್ತು ಉಪವಾಸ ಮಾಡೋದು, ಏನಾಗುತ್ತೋ ಮಾಡ್ಬೋದು. ಇಲ್ಲ ನಾವು ಮಹಾಪ್ರತ್ಯಂಗಿರ ಹೋಮ, ಶುಕ್ರ ಶಾಂತಿ ಹೋಮ, ನವಗ್ರಹ, ಗುರು, ಶನಿ ಎಲ್ಲದೂ ಹೋಮಗಳು ಮಾಡ್ತಾ ಇದ್ದೇವೆ. ತಾಪಸಮನ್ಯ ಹೋಮ ಮಾಡ್ತಾ ಇದ್ದೇವೆ, ವಿಶೇಷ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ, ಅಘೋರಾಸ್ತ್ರ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಸೊ ಈ ವಿಡಿಯೋ ಎಂಡಲ್ಲಿ ತನಕ ನೋಡಿ. ಎಂಡಲ್ಲಿ ವಿಶೇಷವಾದ ಪರಿಹಾರ ಬಗ್ಗೆ ತಿಳಿಸ್ತೇನೆ, ಹಾಗೂ ವಿಶೇಷ ಪಂಚ ಉಪರತ್ನಗಳ ಒಂದು ಬ್ರಾಸ್ಲೆಟನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಕುಂಭರಾಶಿಯವರು ಧಾರಣೆ ಮಾಡ್ಕೊಳ್ಳೇಬೇಕು, ತುಂಬ ಅನುಕೂಲವಾಗುವಂತಹ ಒಂದು ಬ್ರಾಸ್ಲೆಟ್ ಇದು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಎಲ್ಲ ವಿಡಿಯೋ ಎಂಡ್ ತನಕ ನೋಡಿ. ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ ದಿವಸ ಪ್ರಯುಕ್ತ ವಿಶೇಷ ಹೋಮಗಳಿದೆ, ತಿಳಿಸ್ತೇನೆ. ಒಳ್ಳೆಯದಾಗಲಿ. ಇನ್ನು 4ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ಚತುರ್ಥದಲ್ಲಿರ್ತಾನೆ. ಇಡೀ ನಿಮ್ಮ ಆಗಸ್ಟ್ ತಿಂಗಳ ಮೊದಲ 3 ವಾರಗಳು ಚತುರ್ಥದ ಕುಜ. ಇದೇನು ತೋರಿಸನ್ ಕರ್ಮಸ್ಥಾನ ಮೇಲೆ ಕುಜನ ದೃಷ್ಟಿ ಆಗ್ಬಿಡುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಈಗೋ ಹರ್ಟ್ ಆಗ್ಬಿಡುತ್ತೆ ನಿಮಗೆ. ಕರೆಕ್ಟ್ ಪದ, ಈಗೋ ಹರ್ಟ್ ಆಗ್ಬಿಡುತ್ತೆ ನಿಮಗೆ. ಏನೋ ಅವಮಾನ ಆದಂಗೆ ಅನ್ಸ್ಬಿಡುತ್ತೆ. ಅದು
ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಆಗ್ಬಿಡುತ್ತೆ. ತುಂಬ ಜಗಳ ಮಾಡಿಬಿಡ್ತೀರಾ. ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಸಿಕ್ಕಾಪಟ್ಟೆ ಜಗಳ ಮಾಡಿಬಿಡ್ತೀರಾ. ಅಥವಾ ಬಿಸ್ನೆಸ್ ವ್ಯಾಪಾರ ಮಾಡುವಂಥ ಜಾಗದಲ್ಲೋ, ವ್ಯವಹರಿಸುವ ಜಾಗದಲ್ಲೋ, ಉದ್ಯೋಗ ಮಾಡುವ ಜಾಗದಲ್ಲೋ ತುಂಬ ಜಗಳ ಮಾಡಿಬಿಡ್ತೀರಿ. ಇಲ್ಲಿಂದ್ರೆ ಮನೇಲೂ ಮಾಡಿಬಿಡ್ತೀರಿ. ಯಾಕೆಂದರೆ ಮೊದಲ 3 ವಾರಗಳು ಕುಂಭರಾಶಿಯವರು ಎದುರುಗಡೆ ಇರೋರಿಗೆ ಉರಿಬೇಕು, ಆ ಥರನೇ ಮಾತಾಡ್ತೀರಾ. ಏನು ಹಿಂಗೆ ಉರಿಸ್ತಾ ಇರೋ ಆ ಥರ ಉರಿಸ್ತೀರ ಅವ್ರಿಗೆ. ಅಂದರೆ ಹಿಂಗೆ ಕಡ್ಡಿ ಗೀರ್ಬಿಟ್ಟು ಹಿಂಗೆ ಇಟ್ಟಂಗೆ ಆಗ್ತದೆ ಅವರಿಗೆ. ಆ ಥರ ನೀವು ಉರಿಯೋ ಥರ ಮಾತಾಡ್ತೀರ ಅವ್ರಿಗೆ. ಚತುರ್ಥದಲ್ಲಿ ಕುಜ ಅಲ್ವಾ, ತುಂಬ ಸಿಟ್ಟು ಸಿಡುಕು. ಚೆನ್ನಾಗಿದ್ರೆ ಅಂದ್ರೆ ಏನಿವಾಗ ಚೆನ್ನಾಗಿದ್ರೆ ಏನೀಗ ಅನ್ನೋ ಥರ. ಅಂದರೆ ಮಾಮೂಲಾಗಿ ಕೇಳ್ದೆ ರೀ ಚೆನ್ನಾಗಿಲ್ವ, ಅದಕ್ಕೆ ಯಾಕೆ ಹಿಂಗೆ ಆಡ್ತೀರಾ ಅನ್ನೋ ನಿಮ್ಮ ಹತ್ರ ಹಂಗೆ ಮಾತಾಡ್ತಾರಲ್ಲ. ಯಾಕೆ ಹಂಗೆ ಮಾಡ್ತಿದ್ದೀರಾ, ಯಾಕೆ ಹಂಗೆ ಸಿಟ್ಟು ಮಾಡ್ತಿದ್ದೀರಾ, ನಾನೇನಂದು ನಿಮ್ಮ ಹತ್ರ ಅಂತ. ಸೊ ಆ ಕೂಲ್ನೆಸ್ ಅನ್ನೋದು ಹೊರಟೋಗ್ಬಿಡುತ್ತೆ. ನೀವು ಒಂಥರ ಸಿಡಿಮಿಡಿ ಅನ್ನುವಂಥದ್ದು ಮಾತಲ್ಲ ಅದಿರುತ್ತೆ ಜಾಸ್ತಿ ನಿಮಗೆ. ನಿಮ್ಮ ತಪ್ಪನ್ನು ಎತ್ತಿ ತೋರಿಸ್ತಾರೆ ಅಲ್ಲ, ನಿಮ್ಗೆ ಇನ್ನೂ ಜಾಸ್ತಿ ಸಿಟ್ಟು ಬರುತ್ತೆ. ಇದ್ದಿದ್ದಂಗೆ ಹೇಳಿದ್ರೆ ಅದೇನೆ. ಓಕೆನಾ? ಸೊ ನೀವು ಮಾಡುವಂಥ ತಪ್ಪುಗಳದು. ಅದನ್ನು ನೀವು ಹೊರಗಡೆ ಬರಬೇಕು, ಅದನ್ನು ಅವಾಯ್ಡ್ ಮಾಡಬೇಕು. ಸಿಟ್ಟು ಕಡಿಮೆ ಮಾಡಬೇಕು, ಸಿಟ್ಟು ತುಂಬ ಕಡಿಮೆ ಮಾಡಬೇಕು. ಅದರಲ್ಲಿ ಈ ಕುಜ ಅಷ್ಟೋತ್ರ ಪಠನೆ ಮಾಡಿ, ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡಿ, ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ಮಂಗಳವಾರ ದಾನ ಮಾಡಿ, ಷಷ್ಠಿ ಮಂಗಳವಾರ ಹಿಂಗೊಂದು ಉಪವಾಸ ಮಾಡಿದ್ರು ತುಂಬ ಒಳ್ಳೆಯದೇ. ನಿಮ್ಮ ಕೈಲಾದ ಯಾವುದೋ ಒಂದು ನಾನು ಹೇಳಿದ್ದು, ಎಲ್ಲ ಇಡೀ ವಾರಗಳೆಲ್ಲ ಉಪವಾಸ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಯಾವುದೋ ಒಂದು ನಿಮ್ಗೆ ಅವಶ್ಯಕತೆ ಇದ್ದ ದಿವಸ ನೋಡ್ಕೊಳ್ಳಿ, ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ನೀಟಾಗಿ ಅವತ್ತೊಂದು ದಿವಸ ಆ ಒಂದು ದೇವರೇ ಪ್ರಾರ್ಥನೆ ಅಂತ. ಇಲ್ಲ ರೀ ನಾವು ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತಂದರೆ ಈಗ ಒಂದು ವಿಶೇಷ ಪರಿಹಾರ ಹೇಳ್ತೇನೆ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ, ವರ್ಷಕ್ಕೊಂದೇ ಸಲ ಬರ್ತಕ್ಕಂಥದ್ದು, ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಅಮಾವಾಸ್ಯೆ. ಸೊ ಅವತ್ತಿನ ದಿವಸ ನಿಮಗೋಸ್ಕರ ಒಂದು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಭೀಮನ ಅಮಾವಾಸ್ಯೆ ದಿವಸದ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಅವತ್ತಿನ ದಿವಸ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಕಾಲದ ನಂತರ ನಮ್ಮ ಯಾಗಶಾಲೆ ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ. ನಿಮ್ಮ ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಎಲ್ಲ ಪರಿಹಾರವಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಅದರಲ್ಲಿದೆ, ಆಯ್ತಲ್ವಾ? ಸೊ ಅದರಿಂದ ಅದಕ್ಕೆ ಪೂರಕವಾದಂತಹ ಒಂದು ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಹ ಕೊಡ್ತಾ ಇದೆ. ಇದರಲ್ಲಿ 5 ವಿಧದ ವಿಶೇಷವಾದ ರತ್ನಗಳಿದ್ದಾವೆ, ಉಪರತ್ನಗಳು. ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಆ ಹೋಮಗಳಲ್ಲಿ. ಈ ರತ್ನಗಳೇನು, ಹೋಮಗಳು ಯಾವುದು, ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ ಈಗ. ಬಹಳ ಮುಖ್ಯವಾಗಿ ಮಹಾಪ್ರತ್ಯಂಗಿರ ಹೋಮ ಮೊದಲನೇದಾಗಿ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಅದ್ರಲ್ಲಿ ಮಾಡ್ತಾ ಇರ್ತಕ್ಕಂಥ ನಾವು ಅಘೋರಾಸ್ತ್ರ ಹೋಮ. ಅಘೋರಾಗೆ ನಮಸ್ತುಭ್ಯಂ ಘೋರಾಘೋರಧರಾಗೆ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಗೆ ನಮೋ ನಮಃ. ಎಲ್ಲ ರೀತಿಯಾದಂತಹ ದುಷ್ಟಶಕ್ತಿಗಳ ಸಂಹಾರ. ಅದರಲ್ಲೂ ವಿಶೇಷವಾಗಿ ಈ ಮಾಟಮಂತ್ರಾದಿಗಳು ಮಾಡಿಬಿಟ್ಟಿದ್ದಾರೆ ಅಂತಲೋ, ಅಥವಾ ತೀರಾ ಆರೋಗ್ಯ ಬಾಧೆಗಳು ಬಂದ್ಬಿಟ್ಟಿದೆ, ತುಂಬ ಹುಷಾರಿಲ್ಲ, ಏನು ಔಷಧಿ ಮಾಡಿದ್ರು ಕೆಲಸ ಮಾಡ್ತಾ ಇಲ್ಲ ಅಂದಾಗೆಲ್ಲ ನಿಮ್ಮ ಕೈ ಹಿಡಿತಕ್ಕಂಥದ್ದು ಅಘೋರಾಸ್ತ್ರ. ಸೊ ಅದರಿಂದ ಅಸ್ತ್ರ ಮಂತ್ರದಿಂದಲೂ ಸಹ ಈ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ನಿಮಗೆ ಅಭಿಮಂತ್ರಣೆ ಮಾಡ್ತಾ ಇದೆ. ಇದರಲ್ಲಿ 5 ವಿಧದ ವಿಶೇಷವಾದಂತಹ ರತ್ನಗಳಿರುತ್ತೆ, ನೆನಪಿಟ್ಕೊಳ್ಳಿ. ನಿಮ್ಮ ಧಾರಣೆ ಮಾಡ್ಕೊಳ್ಳೋಕೆ ನೀವು ಎಡಗೈನಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಅಥವಾ ನೀವು ಬಲಗೈಯಲ್ಲಿ ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು. ಏನು ತೊಂದರೆ. ನಿಮ್ಮ ಆಹಾರ ಪದ್ಧತಿಗಳು, ನಾನು ನಾನ್ ವೆಜ್ ತಿಂದ್ಬಿಡ್ತೀನಿ ಗುರುಗಳೇ, ಅವೆಲ್ಲ ಏನೂ ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳಿಗೆ ಇದಕ್ಕೆ ಸಂಬಂಧ ಇಲ್ಲ, ಅಥವಾ ಹೆಂಗಸರ ಒಂದು ಏನು ಮಾಸಿಕ ಋತುಚಕ್ರಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ನಾವು ಇದನ್ನ ವಿಶೇಷವಾಗಿ ಎನರ್ಜೈಸ್ ಮಾಡಿ ಕೊಡ್ತೇವೆ. ಧಾರಣೆ ಮಾಡಿಕೊಂಡ್ರೆ ಸಾಕು, ತುಂಬ ಪವರ್ಫುಲ್ ಆಗಿರ್ತದೆ. ಇದು 2ನೇ ಹೋಮ ಆಯಿತು. ಇನ್ನು 3ನೇ ಹೋಮ ನಾವು ಮಾಡ್ತಾ ಇರ್ತಕ್ಕಂಥದ್ದು ತಾಪಸಮನ್ಯು ಹೋಮ ಅಂತ. ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ನಿಮ್ಮನ್ನು ಹೊರಗೆ ತರಲಿಕ್ಕೆ ತಾಪಸಮನ್ಯು ಹೋಮ ಬಹಳ ವಿಶೇಷ. ಕೋರ್ಟು ಕಚೇರಿ ಸಮಸ್ಯೆ ಇರಬಹುದು, ತುಂಬ ಸಾಲದ ಸಮಸ್ಯೆ ಇರಬಹುದು, ಅಥವಾ ಆರೋಗ್ಯ ಬಾಧೆ ಇರಬಹುದು, ಅಥವಾ ವ್ಯಾಪಾರ ನಷ್ಟಗಳಿರಬಹುದು, ತುಂಬ ಸಮಸ್ಯೆಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀವಿ, ಇದರಿಂದ ಹೊರಬರಕ್ಕಾಗ್ತಾ ಇಲ್ಲ ಅಂತಾಗ ತಾಪಸಮನ್ಯು ಮಂತ್ರ. ಈ ತಾಪಸಮನ್ಯು ಮಂತ್ರದಿಂದ ನೀವು ಜಪತರ್ಪಣಾದಿ ಹೋಮಗಳನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತೇವೆ ಹೊರಗಡೆ. ಅದೇ ವಿಶೇಷವಾದ ತಾಪಸಮನ್ಯು ಮಂತ್ರ ಹೋಮವನ್ನು ನಾವು ನಮ್ಮ ಯಾಗಶಾಲೆಯಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ಮಾಡಿ ಈ ವಿಶೇಷವಾದಂತಹ ಪಂಚೋಪರತ್ನಗಳ ಒಂದು ಅಭಿಮಂತ್ರಣೆಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೇ ಸ್ವಯಂವರ, ಪಾರ್ವತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಸಹ ಮಾಡ್ತಾ ಇದ್ದೇವೆ. ಯಾವುದು ಈ ಪಂಚೋಪರತ್ನಗಳು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಆ ಪಂಚೋಪರತ್ನಗಳನ್ನು ಹೇಳ್ತೇನೆ ನಿಮಗೆ. ಮೊದಲನೆಯದಾಗಿ ವ್ಯಾಘ್ರನೇತ್ರ ರತ್ನ, ಒಂದೇ ಒಂದು ವ್ಯಾಘ್ರನೇತ್ರ ರತ್ನವನ್ನು ಇದರಲ್ಲಿ ನೀವು ಕಾಣಬಹುದು. ಇದರ ನಂತರ ನಾವು ಜ್ವಾಲಾಮುಖಿ ರತ್ನಗಳನ್ನು ಸೇರಿಸಿದ್ದೇವೆ. ಈ ಭೂಮಿ ಒಳಗಡೆಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಆ ಹೊರಗೆ ಬಂದಂತಹ ಜ್ವಾಲಾಮುಖಿ ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ.
ಸೊ ಆ ಒಂದು ರತ್ನಗಳನ್ನು ನಾವು ಜ್ವಾಲಾಮುಖಿ ರತ್ನಗಳು ಅಂತ ಕರಿತೀವಿ. ಈ ವ್ಯಾಘ್ರನೇತ್ರ ರತ್ನ ಎಲ್ಲ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿದ್ರೆ ಜ್ವಾಲಾಮುಖಿ ರತ್ನ ಎಂಥ ಪವರ್ಫುಲ್ ಮಾಟಮಂತ್ರ ಇದ್ರೂ ಆ ಸಮಸ್ಯೆನ ಅಲ್ಲೇ ಪರಿಹಾರ ಮಾಡಿ ಹಾಕ್ಬಿಡುತ್ತೆ. ಸೊ ಅದರಿಂದ ಮಹಾಪ್ರತ್ಯಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳ ಅಭಿಮಂತ್ರಣೆ ಅಂತಂದ್ರೆ ಅದ್ರ ಪವರ್ ಡಿಫ್ರೆಂಟ್, ಅದು ಬಹಳ ವಿಶೇಷವಾದ ಶಕ್ತಿ. ಅದ್ರ ಜೊತೆಗೆ ನಾವು ಮುಂದೆ ಬರ್ತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ. ಈ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ ಕರಿತೀವಿ. ಒಂದು ಅದ್ಭುತವಾದಂತಹ ಒಂದು ಜ್ಞಾನವನ್ನು ನಿಮಗೆ ಕೊಡುತ್ತೆ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ಪು ಮಾಡ್ತಾ ಇಲ್ಲ, ಅಥವಾ ನಾನು ತಗೊಳ್ಳೋ ನಿರ್ಧಾರ ಸರಿನಾ, ಬಹಳಷ್ಟು ಒಂದು ಅವೇರ್ನೆಸ್ ಇಲ್ಲದೇ ನೀವು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ನಿಮ್ಮ ಶಕ್ತಿಯೇ ನಿಮಗೆ ಗೊತ್ತಿರೋದಿಲ್ಲ. ಹನುಮಂತ ದೇವರಿಗೂ ಅದೇ ಆಗಿತ್ತಂತ, ಅವರ ಶಕ್ತಿ ಅವ್ರಿಗೆ ಗೊತ್ತಿರಲಿಲ್ಲವಂತೆ. ಸೊ ಹಾಗೆ ಈ ಒಂದು ನಿಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು ಜ್ಞಾನವನ್ನು ಕೊಡಬೇಕು ಅಂತಂದಾಗ ಈ ವಿಶೇಷವಾದಂತಹ ಚೈತನ್ಯ ರತ್ನಗಳೇನಿದೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದು ಮೂರನೆಯ ಪ್ರಧಾನವಾದ ಉಪರತ್ನ, ಪಂಚವರತ್ನಗಳಲ್ಲಿ ಮೂರನೇ ಪ್ರಧಾನವಾದ ಉಪರತ್ನ. ಇನ್ನು ನಾಲ್ಕನೆಯ ಪ್ರಧಾನವಾದಂತಹ ಉಪರತ್ನ ಯಾವುದಪ್ಪ ಅಂದರೆ, ನಾಲ್ಕನೆಯ ಪ್ರಧಾನವಾದಂಥ ರತ್ನ ವಿರೋಪ್ಯ ರತ್ನ ಅಂತ. ಇದೊಂಥರ ನಿಮಗೆ ಆಂಗ್ಲ ಭಾಷೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್. ಅಂದರೆ ಈ ವ್ಯಾಘ್ರನೇತ್ರ ರತ್ನ ಇರಬಹುದು, ಜ್ವಾಲಾಮುಖಿ ರತ್ನ ಇರಬಹುದು, ನೆಗೆಟಿವ್ ಎನರ್ಜೀಸ್ ತೆಗೆದ್ರೂ ಸಹ ಸ್ವಲ್ಪ ಹೀಲ್ ಆಗಬೇಕಾಗತ್ತೆ ಬಾಡಿ, ಅಂದರೆ ಗುಣಮುಖರಾಗಬೇಕಾಗತ್ತೆ. ನೀವು ಮತ್ತೆ ಪುನಃ ಶಕ್ತಿ ಸಾಯುವಂತ ತುಂಬಿಕೊಂಡು ನೀವು ಗುಣಮುಖ ಹೀಲಿಂಗ್ ಆಗಬೇಕು ನಿಮಗೆ. ಸೊ ನೀವು ಯಾವುದೇ ರೀತಿ ಆರಾ ಕ್ಲೆನ್ಸಿಂಗ್ ಇತ್ಯಾದಿ ಬೇರೆ ಬೇರೆ ನಿಮ್ಗೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್ ಅಂತ ಹೇಳ್ತಾರೆ, ನಿಮ್ಮನ್ನ ಸರಿ ಮಾಡ್ತಕ್ಕಂಥದ್ದು. ಆ ಒಂದು ಕೆಲಸವನ್ನ ವಿರೋಪ್ಯ ರತ್ನ ಖಂಡಿತವಾಗಿ ಮಾಡ್ತದೆ, ಆಯ್ತಲ್ವಾ. ಇನ್ನು ಐದನೇ ಪ್ರಧಾನವಾದಂತಹ ರತ್ನ ಇದರಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ, ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಆ ಸೆಲ್ಫ್ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ತಕ್ಕಂತಹ ಪ್ರೌಢಿ ರತ್ನ. ಪ್ರೌಢಿ ರತ್ನವೂ ಸಹ ಇದರೊಳಗಡೆ ನಿಮಗೆ ನಾವು ಸೇರಿಸಿದ್ವಿ, ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ಎಲ್ಲ ನೆಗೆಟಿವಿಟಿ ಹೋಗಬೇಕು, ಮಾಟಮಂತ್ರಗಳ ದೃಷ್ಟಿದೋಷಗಳು ಹೋಗಬೇಕು, ಮಾಟಮಂತ್ರಗಳು ಯಾವುದು ತಾಗದಂಗೆ ಒಂದು ರಕ್ಷಾ ಕವಚ ಸಿಗಬೇಕು, ಹಾಗೂ ಆಗಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಹೀಲಿಂಗ್ ಆಗಬೇಕು, ಹಾಗೂ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕು. ಎಲ್ಲ ರೀತಿಯ ಪಂಚೋಪರತ್ನಗಳ ಒಂದು ಸಮ್ಮಿಶ್ರಣವನ್ನು ಮಾಡಿ 5 ವಿಧ ರತ್ನಗಳ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಿದ್ಧಪಡಿಸಿದ್ದೇವೆ. ಈ ಬ್ರಾಸ್ಲೆಟ್ ಅನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಎಡಗೈಗಾರು ಹಾಕೊಳ್ಳಿ, ಬಲಗೈಗಾರು ಹಾಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ ನಿಮ್ಮ ಬೇರೆ ಯಾವುದಕ್ಕೂ ಇದು ಸಮಸ್ಯೆಯನ್ನು ಕೊಡೋದಿಲ್ಲ. ಕೈಯಲ್ಲಿ ಇದನ್ನು ಧಾರಣೆ ಮಾಡ್ಕೊಂಡ್ರೆ ಆಯಿತು. ಯಾವ ಯಾವ ಕಾರಣಕ್ಕೆ ಅನ್ನುವಂಥದ್ದು, ಯಾಕೆಂದ್ರೆ ಉದ್ಯೋಗ ಸಮಸ್ಯೆ ಆಗ್ತದೆ ಅಥವಾ ಎಲ್ಲೋ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ನಿಮಗೆ ಎದುರುತ್ತರ ಕೊಡೋಕ್ಕಾಗ್ತಾರೆ, ನಿಮಗೆ ಈ ಮಾತಾಡೋಕ್ಕಾಗ್ತಿಲ್ಲ, ಎಲ್ಲ ನೀವು ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ, ಒತ್ತುಬಿಟ್ಟಿದ್ದಾರೆ, ನಿಮಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ, ಆವಾಗಲೂ ಸಹ ನಿಮಗೆ ತುಂಬ ಬೂಸ್ಟಪ್ ಮಾಡುತ್ತೆ ನಿಮಗೆ ಮೆಂಟಲಿ, ಗೊತ್ತಲ್ವಾ. ಅದ್ರ ಜೊತೆಗೆ ನಿಮ್ಮನ್ನ ಒತ್ತಡಕ್ಕೆ ಸಿಲುಕಿದಾಗೆ, ತುಂಬ ಕೆಲಸಗಳ ಒತ್ತಡ ಮತ್ತೊಂದು ಎಲ್ಲ ಒತ್ತಡದಲ್ಲಿ ಸಿಲುಕಿಸಿದಾಗೂ ಸಹ ನೀವು ಅದನ್ನೆಲ್ಲ ನಿಭಾಯಿಸುವಂತಹ ಶಕ್ತಿ ಬೇಕಲ್ಲ, ಅದನ್ನು ಸಹ ಕೊಡ್ತದೆ. ಸೊ ಅದರಿಂದ ಇಂಥ ಒಂದು ವಿಶೇಷವಾದಂತಹ ಪಂಚೋಪರತ್ನಗಳು ಆರೋಗ್ಯ ಬಾಧೆಗಳಿದ್ರೂ ಸಹ ನಿಮಗೆ ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳಿಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಶರೀರ ಒಗ್ಗೂಡಬೇಕು, ಒಪ್ಪಿಕೊಳ್ಳಬೇಕು, ಚೆನ್ನಾಗಿ ಔಷಧಿಗಳು ಕೆಲಸ ಮಾಡಬೇಕು. ಸೊ ಮನಸ್ಸು ತುಂಬ ಚೆನ್ನಾಗಿರಬೇಕು. ಸೊ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ಕ್ಲಿಯರ್ ಮಾಡ್ತಕ್ಕಂಥ ಈ ವಿಶೇಷವಾದ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನ ಈ ಒಂದು ಹೋಮಗಳು ಯಾವ್ಯಾವ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅಘೋರಾಸ್ತ್ರ ಹೋಮ, ತಾಪಸಮನ್ಯು ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಇದನ್ನೆಲ್ಲವೂ ಸಹ ಭೀಮನ ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕು ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರುಗಳ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 4ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ. ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಸಹ ಬುಡದಿಂತುವರೆಗೆ ಎಲ್ಲ ಹೋಮಗಳನ್ನು ಲೈವಲ್ಲಿ ನೀವು ಹೋಮಗಳನ್ನು ನೋಡ್ತೀರಾ. ಹಾಗೂ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಆದಷ್ಟು ಬೇಗ ಕಳಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.